ಮೇಡಮ್, ನೀವೀಗ ನಮ್ಮ ಒಂದು MP ಆಗಿದ್ದೀರಿ. 2 ಟರ್ಮ್ನಲ್ಲಿ ನೀವು MP ಆಗಿದ್ದೀರಿ. 2020ರಲ್ಲಿ ಭರವಸೆ ಕೊಟ್ಟಿದ್ದೀರಿ, 2021ರಲ್ಲಿ ಭರವಸೆ ಕೊಟ್ಟಿದ್ದೀರಿ, 2024ರಲ್ಲಿ ಭರವಸೆ ಕೊಟ್ಟಿದ್ದು ನಾನು ಬಾಯಲ್ಲಿ ಹೇಳೋದಲ್ಲ, ಇದು ಪತ್ರಿಕೆ ಮಾಧ್ಯಮದಲ್ಲಿ ಬಂದ ನಿಮ್ಮ ಇಂಟರ್ವ್ಯೂ ಅನ್ನು ನಾನು ನಿಮಗೆ ನೆನಪು ಮಾಡ್ತಾ ಇದ್ದೇನೆ. 10 ವರ್ಷದಲ್ಲಿ ನೀವು ಫಸ್ಟ್ ಇಲೆಕ್ಷನ್ ಇದ್ದಾಗಲೂ ನೀವು ನಿಮ್ಗೆ ಏನು ಬೇಕಂತ ಕೇಳಿದ್ದೀರಿ. ಆವಾಗ ನಮಗೆ ಬೇರೆ ಏನು ಬೇಡ, ನಮಗೆ ವೈಯಕ್ತಿಕವಾಗಿ ಬೇಡ, ನಮ್ಮ ಬಂದರಿಗೆ ಒಳ್ಳೆ ಒಂದು ರಸ್ತೆ ಬೇಕಂತ ಕೇಳಿದ್ರು. ಅದಕ್ಕೆ ಆಯ್ತು ಅಂತ ಹೇಳಿದ್ರೆ 1 ಟರ್ಮ್ ಆಯ್ತು. 2ನೇ ಸಲ ಗೋ ಬೇಕಂತ ಹೇಳಿ ಚಳವಳಿ ಆಯ್ತು. ಅಂದ್ರೆ ಈ ರಸ್ತೆ ಆಗದಿದ್ದಕ್ಕೋಸ್ಕರ. ಆ ನಂತರ ಪುನಃ ನೀವು ಇಲೆಕ್ಷನ್ ಇದ್ದಾಗ ಎಲ್ಲ ಕಡೆ ಪ್ರಚಾರ ಮಾಡ್ತಾ ಬಂದ್ರಿ, ರಸ್ತೆಯನ್ನು ನಾನು ಇಮಿಡಿಯೇಟ್ ಮಾಡ್ತೀನಿ ಅಂತ. ವಿನ್ ಆದ ವಿಜಯೋತ್ಸವದಲ್ಲಿ ಪುನಃ ಹೇಳಿ ಅದೇ ಮಾತು ಬಂದಿತ್ತು ನಿಮ್ಮ ಹತ್ರ. ಈ ತರ ಆ ನಂತರ ಪುನಃ 20ರಲ್ಲಿ ಅದೇ ಪ್ರಾಮಿಸ್ ಮಾಡಿದ್ರು. ಪುನಃ ಈಗ ಅದೇ ಪ್ರಾಮಿಸ್. ನಾನು ಹೇಳ್ತೇನೆ, ಈಗಿನ ಸ್ಥಿತಿಯಲ್ಲಿ ನೀವು ಇದೇ ರೀತಿ ಮುಂದುವರೆದ್ರೆ ಇನ್ನು 20 ವರ್ಷದಲ್ಲಿ ರಸ್ತೆ ಆಗುತ್ತದೆ. ಜನರಿಗೆ ಉಂಟು, ನಮ್ಮ ಕಣ್ಣೆದುರಲ್ಲಿ ನಮಗೆ ರಸ್ತೆ ನೋಡ್ಬೇಕಂತ ಉಂಟು. ಯಾಕಂದ್ರೆ ನಾನು 50 ವರ್ಷದಿಂದ ಕಾಯ್ತಾ ಇದ್ದೇನೆ ರಸ್ತೆ ಆಗ್ಲಿಕ್ಕೆ. ನನ್ನಂತ ಎಷ್ಟೋ ಜನರಿಗೆ, ನೀವೆಲ್ಲ ಊಟದ ಕಾರಲ್ಲಿ ಹೋಗುವುದು, ನಿಮ್ಗೆ ಏನು ಯಾರು ಸರ್ಕಾರದ ಅಧಿಕಾರಿ ಇರ್ಬೋದು, ಮಿನಿಸ್ಟರ್ ಇರ್ಬೋದು, ನಿಮ್ಗೆ ಏನು ಕಷ್ಟ ಆಗಲ್ಲ. ಬೈಪಾಸ್ ಇಂದ ಮಲ್ಪೆಗೆ, ಬೈಪಾಸ್ ನಿಂದ ಬೀಚಿಗೆ ಹೋಗ್ಲಿಕ್ಕೆ ನಿಮ್ಗೆ ಏನು ಕಷ್ಟ ಆಗುದಿಲ್ಲ. ಜನಸಾಮಾನ್ಯರಾದ ಮಕ್ಕಳನ್ನು ಶಾಲೆಗೆ ಹೋಗ್ಬೇಕಿದ್ರೆ ಟೈಮ್ನಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ. ಹೈಲಿ ಪೆರಿಷಬಲ್ ಗೂಡ್ಸ್ ಫಿಶ್ ಸರಿಯಾಗಿ ಟೈಮ್ನಲ್ಲಿ ಎಲ್ಲಿ ಮುಟ್ಟಿಸುವಾಗ ಅಲ್ಲಿ ಆಗುದಿಲ್ಲ. ಒಂದು ಗಾಡಿ ಹೋಗ್ಬೇಕಂದ್ರೆ ಹಾರ್ಬರ್ ನಲ್ಲಿ ದಿವಸಕ್ಕೆ 1,500-2,000 ಇಲ್ಲಿ ಟೆಂಪೋದ ಅಧ್ಯಕ್ಷರು ಬಂದಿದ್ದಾರೆ. 2,000 ವೆಹಿಕಲ್ ಹಾರ್ಬರ್ ಒಳಗೆ ಸುತ್ತಬೇಕು. ಸ್ಯಾಟರ್ಡೆ ಸಂಡೇ ಗವರ್ಮೆಂಟ್ ಹಾಲಿಡೇ ದಿವಸ ಇಲ್ಲಿ ಉಡುಪಿಯಿಂದ ಬೀಚಿಗೆ ಹೋಗುವಂತ ಗಾಡಿ ಎಷ್ಟು ಗಾಡಿ ಇದೆ ಇಲ್ಲಿ ಎಲ್ಲ ಇದೆ. ಇಲ್ಲಿ ಇದ್ದವರಿಗೆಲ್ಲ ಅನುಭವ ಇರ್ಬೋದು. 1,000 ಗಾಡಿ ಓಡಾಟ ಮಾಡ್ತದೆ. ಇಲ್ಲಿಂದ ನೀವು ಎಷ್ಟು ಜನರನ್ನು ಎಷ್ಟು ಚೀಟಿಂಗ್ ಮೋಸ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದು ಹೇಳಿಕೆ ಬೇಜಾರಾಗ್ತದೆ. ಮಣಿಪಾಲದಿಂದ ಆಗುಂಬೆಗೆ ತೀರ್ಥಹಳ್ಳಿಗೆ ರೋಡ್ ಆಗ್ತದೆ. ಅದೇ ವೀರಸಾಚಾರ ಇರುವಾಗ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಬೈಪಾಸ್ ನಿಂದ ಮಣಿಪಾಲಗೆ ಅತ್ಯಗತ್ಯ ರಸ್ತೆ ಅಂತ ಹೇಳಿದ್ರು. ಅದಕ್ಕೆ ಎಲ್ಲಾ ಜನ ಸಪೋರ್ಟ್ ಮಾಡಿದ್ರು. ಜನರಿಗೆ ಗೊತ್ತಿದೆ, ಇದೆ, ಜನರಿಗೆ ಅಕಲಿದೆ. ನಮ್ಮ ಜನಪ್ರತಿನಿಧಿಗಳಿಗೆ ಅಕಲ್ ಇಲ್ಲದಿದ್ರು ಜನರಿಗೆ ಅಕಲಿದೆ. ಜನ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರು, ವೀರಸಾಚಾರ್ಯ ಸಪೋರ್ಟ್ ಮಾಡಿದ್ರು. ಆ ರಸ್ತೆ ಆಯ್ತು, ಎಲ್ಲರೂ ಖುಷಿ ಪಟ್ಟರು. ಆದ್ರೆ ಮತ್ತೆ ಮಾಡಿದೆ ಅಂತ, ಮತ್ತೆ ಬಂದವರು ಮಾಡಿದೆ ಅಂತ. ಆ ರಸ್ತೆ ಈಗ ಅದು ಇಂಪಾರ್ಟೆಂಟ್ ರಸ್ತೆ, ಇದು ಇಂಪಾರ್ಟೆಂಟ್ ರಸ್ತೆ. ಕೋಟ್ಯಾಂತರ ವ್ಯವಹಾರ ಆಗುವಂತ ಈ ರಸ್ತೆಯನ್ನು ನೆಗ್ಲೆಕ್ಟ್ ಮಾಡಿ ಇಲ್ಲಿ ಹಿರಿಯಡಕ, ಪೆರಡೂರು, ಎಪ್ರಿ, ತೀರ್ಥಹಳ್ಳಿ ಆ ರೋಡ್ಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತೀರಿ ಅಂತ ಹೇಳಿದ್ರೆ ನಿಮ್ಮ ಈಗ ನರೇಂದ್ರ ಮೋದಿ ಅವರದ್ದು ಅಲ್ಲಲ್ಲ. ಈಗ ನಾವು ಈ ರೀತಿ ಯಾಕೆ ಮಾಡೋದಕ್ಕೆ ಹೇಳಿದ್ರು? ಹೌದೌದು, ಇನ್ನು ಮುಂದೆ ಆಗ್ಬಾರ್ದು ಅಂತ ಹೇಳಿದ್ರು. ಜನ ನಿರೀಕ್ಷೆ ಮಾಡ್ತಾ ಇದ್ದಾರೆ ಮೇಡಮ್, ಜನ ನಿರೀಕ್ಷೆ ಮಾಡ್ತಿದ್ದಾರೆ. ಹೌದು, ನಾವು ಇಲ್ಲಿ ಮೀಟಿಂಗ್ ಮಾಡ್ತೇವೆ, ಚಹಾ ಕುಡಿತೇವೆ, ಹೋಗ್ತೇವೆ, ಪುನಃ ಮರು ದಿವಸ ಅದೇ ಕಳೆದ 50 ವರ್ಷದಿಂದ ಇದೇ ರಿಪೀಟ್ ಆಗ್ತಾ ಉಂಟು. ಮೇಡಮ್ ಈಗ 10 ವರ್ಷದಿಂದ ಇದ್ದಾರೆ, ಅವರು 1 ವರ್ಷ, ಈಗ 1 ವರ್ಷದಲ್ಲಿ MLA ಇದ್ದಾರೆ, 1 ವರ್ಷದಲ್ಲಿ MLA ಬಂದಿದ್ದಾರೆ. ಇಲ್ಲಿ ಈಗ ಕುತ್ಕೊಂಡವರೆಲ್ಲ ನಮ್ಮ ಕೌನ್ಸಿಲರ್ ಇದ್ದಾರೆ. ಇಲ್ಲಿದ್ದಾರೆ ಕೌನ್ಸಿಲರ್, ಇಲ್ಲಿದ್ದಾರೆ ಕೌನ್ಸಿಲರ್, ಅಲ್ಲಿದ್ದಾರೆ ಕೌನ್ಸಿಲರ್, ಇಲ್ಲಿ 7 ಜನ ಕೌನ್ಸಿಲರ್ ಇದ್ದಾರೆ. ಅಲ್ಲ, ನಾವು ಅವರ ಬಗ್ಗೆ ವಿಶ್ವಾಸ ಇಟ್ಟಿದ್ದೇವೆ, ಆದ್ರೆ ಅವರು ನಮ್ಮ ಬಗ್ಗೆ ವಿಶ್ವಾಸ ಇಟ್ಟಿದ್ದಾರಾ ಜನ?